ಓದಲು ಒಂದೊಳ್ಳೆ ಪುಸ್ತಕ ಹುಡುಕ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಯಾಕೆಂದರೆ ಹೇಗೆ ಮತ್ತು ಯಾವ ಪುಸ್ತಕದಿಂದ ಪ್ರಾರಂಭ ಮಾಡುವುದು ಎಂಬ ಗೊಂದಲ ಇದ್ದರೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಬಹುದು. ನಮಸ್ಕಾರ ಎಲ್ರಿಗೂ, ಅಪರಿಚಿತ ಮೌನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನನಗನ್ನಿಸಿದ ಹಾಗೂ ನಾನು ಓದಿದ 5 ಪ್ರಮುಖ ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿಕೊಡುತ್ತೇನೆ. ಮೊದಲನೆಯದು ಕರ್ವಾಲೋ. ತೇಜಸ್ವಿಯವರ ಅದ್ಭುತ ಸೃಷ್ಟಿ ಇದು. ಯಾವುದೇ ಕನ್ನಡ ಸಾಹಿತ್ಯಾಭಿಮಾನಿಯನ್ನು ನೀವು ಕೇಳಿ ನೋಡಿ, ಯಾವ ಪುಸ್ತಕದಿಂದ ಪ್ರಾರಂಭ ಮಾಡುವುದು ಎಂದು. 100ರಲ್ಲಿ 99 ಜನರ ಆಯ್ಕೆ ಕರ್ವಾಲೋ ಪುಸ್ತಕವಾಗಿರುತ್ತದೆ. ಇಲ್ಲಿನ ಪ್ರಕೃತಿ ಸೌಂದರ್ಯದ ವರ್ಣನೆ, ಹಾರುವ ಓತಿಕೆತ್ತಕ್ಕಾಗಿ ಹುಡುಕಾಟ, ಕಿವಿ ಎಂಬ ನಾಯಿ ಮತ್ತು ಮನಸ್ಸಿಗೆ ನಾಟುವ ಭಾಷೆಯಿಂದಾಗಿ ಇಂದಿಗೂ ಓದುಗರ ಫೇವರೇಟ್ ಕರ್ವಾಲೋ. ಎರಡನೆಯ ಪುಸ್ತಕ ಅಕ್ಷರ ಮಾಂತ್ರಿಕ ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ. ಹಿಮವಂತನೆಂಬ ಪ್ರಾಮಾಣಿಕ ಹುಡುಗ, ಪ್ರಾರ್ಥನಾಳ ಮೋಸ, ಊರ್ಮಿಳೆಯ ಸ್ನೇಹ, ನನಸಾಗದ ಪ್ರಾರ್ಥನಾ ಲೇಔಟ್, ಕಾರಣವೇ ಹೇಳದೆ ಕೈಕೊಟ್ಟ ಪ್ರೀತಿ ಎಲ್ಲವೂ ಇಲ್ಲಿ ಅದ್ಭುತ. ಯುವ ಪ್ರೇಮಿಗಳು ಓದಲೇಬೇಕಾದ ಕಾದಂಬರಿ ಹೇಳಿ ಹೋಗು ಕಾರಣ. ಮೂರನೆಯ ಪುಸ್ತಕ ವಸುಧೇಂದ್ರರವರ ತೇಜೋ ತುಂಗಭದ್ರ. ಪೋರ್ಚುಗಲ್ನ ತೇಜೋ ನದಿ ತೀರದಿಂದ ಶುರುವಾಗುವ ಗೇಬ್ರಿಯಲ್ನ ಪ್ರೀತಿ ತುಂಗಭದ್ರಾ ನದಿ ತೀರದಲ್ಲಿ ಅಲೆಯುವಂತೆ ಮಾಡಿ ಕೊನೆಗೂ ಅವನನ್ನು ಏಕಾಂಗಿಯಾಗಿಸುತ್ತದೆ. ಇಲ್ಲಿ ಇತಿಹಾಸಕ್ಕೆ ಪ್ರೇಮದ ಸಿಂಚನವನ್ನು ಹದವಾಗಿ ಸಿಂಪಡಿಸಿದ್ದಾರೆ ಲೇಖಕರು. ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವ ಕಾದಂಬರಿ ತೇಜೋ ತುಂಗಭದ್ರ. ನಾಲ್ಕನೆಯ ಪುಸ್ತಕ ಎಸ್.ಎಲ್. ಭೈರಪ್ಪನವರ ಗೃಹಭಂಗ. ನಂಜಮ್ಮನ ಹೋರಾಟದ ಜೀವನ, ಜವಾಬ್ದಾರಿ ಇಲ್ಲದ ಗಂಡ, ಸಾಮಾಜಿಕ ವ್ಯವಸ್ಥೆ, ಪ್ಲೇಗ್ ರೋಗ ಮುಂತಾದವುಗಳು ನಮ್ಮನ್ನು ಸ್ವತಂತ್ರ ಪೂರ್ವದ ವ್ಯವಸ್ಥೆಗೆ ಕರೆದೊಯ್ಯುತ್ತದೆ. ಎಲ್ಲ ಹೆಣ್ಣು ಮಕ್ಕಳು ತಪ್ಪದೆ ಒಂದೊಮ್ಮೆ ಓದಲೇಬೇಕಾದ ಕಾದಂಬರಿ ಗೃಹಭಂಗ. 5ನೇ ಪುಸ್ತಕ ಶಿವರಾಮ ಕಾರಂತರ ಚೋಮನ ದುಡಿ. ಚೋಮನ ಹೋರಾಟದ ಜೀವನ, ಉಳುಮೆ ಮಾಡಿ ಬೇಸಾಯ ಮಾಡಲೇಬೇಕೆಂಬ ಅವನ ಹಠ, ಕಿತ್ತು ತಿನ್ನುವ ಬಡತನ ಓದುಗರನ್ನು ಮೂಕ ವಿಸ್ಮಿತರನ್ನಾಗಿಸುತ್ತದೆ. ನಾನು ಹೇಳಿದ ಈ 5 ಕಾದಂಬರಿಗಳನ್ನು ನೀವು ಓದಬಹುದು. ಮೊದಲ ಪುಟದಿಂದ ಕೊನೆಯ ಪುಟದವರೆಗೂ ನಿಮ್ಮನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಈ ಪುಸ್ತಕಗಳಲ್ಲಿದೆ. ಹಾಗಾದರೆ ನಿಮಗೆ ಇಷ್ಟವಾದ, ಮೊಟ್ಟ ಮೊದಲ ಬಾರಿಗೆ ಓದಲು ಶುರು ಮಾಡಿದ ಆಸಕ್ತರಿಗೆ ನಿಮ್ಮ ಸಲಹೆಯನ್ನು ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.